ನೋಡಿ, ಒಂದು ಕಡೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಜೋರಾಗ್ತಾ ಇದೆ, ಮತ್ತೊಂದು ಕಡೆ CLP ಮೀಟಿಂಗ್ಗೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು CLP ಸಭೆಯನ್ನು ಕರೆದಿದ್ದಾರೆ. ಈ ಸಭೆಗೆ ಎರಡೂ ಬಣಗಳ ನಾಯಕರು ರೆಡಿಯಾಗಿದ್ದಾರೆ. ಎರಡೂ ಬಣದಿಂದ ಪರಸ್ಪರ ಚಾರ್ಜ್ ಶೀಟ್ ಸಿದ್ಧವಾಗಿದೆ. ಸಿದ್ದರಾಮಯ್ಯ ಬಣ ಮತ್ತು DK ಶಿವಕುಮಾರ್ ಬಣ. ಆದರೆ ಸಭೆನಿಗೂ ಮೊದಲೇ ಈ ಬಿಸಿಯನ್ನು ತಣ್ಣಗಾಗಿಸೋದಕ್ಕೆ ಹೈಕಮಾಂಡ್ ಪ್ರಯತ್ನ ಪಡ್ತಾ ಇದೆಯಂತೆ. ಅಹವಾಲನ್ನು ಕೇಳಿ ಅಸಮಾಧಾನ ಶಮನಕ್ಕೆ AICC ನಾಯಕರು ನಿರ್ಧಾರ ಮಾಡಿದ್ದಾರೆ. ಬಟ್ ಅಷ್ಟು ಸುಲಭಕ್ಕೆ ಅಸಮಾಧಾನ ನಿವಾರಣೆ ಆಗೋ ಸ್ಥಿತಿನಲ್ಲಿ ಈಗಿಲ್ಲ. ಇದು ಗಾಯ ಕೆರೆದು ರಣ ಆಗಿಬಿಟ್ಟಿದೆ. ಈ ರಣ ಆಗಿರೋ ಸಂದರ್ಭದಲ್ಲಿ ನೀವು ಬರೀ ಮುಲಾಮಚ್ತೀನಿ, ಅದನ್ನು ಸರಿಪಡಿಸ್ತೀನಿ ಅಂತಂದರೆ ಆಗಲ್ಲ. ಯಾಕೆಂದರೆ ತುಂಬ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ ನಾಯಕರು. ಪ್ರತ್ಯೇಕ ಸಭೆಗಳನ್ನು ಮಾಡಿ ನಮ್ಮ ಸಮುದಾಯಕ್ಕೆ ಮುಖ್ಯಮಂತ್ರಿ ಪಟ್ಟ ಕೊಡಿ ಅಂತ ಕೇಳುವ ಹಂತಕ್ಕೆ ಹೋಗಿರ್ತಕ್ಕಂಥವ್ರು ಬ್ಯಾಕ್ ಟು ಪೆವಿಲಿಯನ್ ಬರುವಂತಹ ಸ್ಥಿತಿನಲ್ಲಂತೂ ಇಲ್ಲ. ಹಾಗಾಗಿ ಹೈಕಮಾಂಡ್ ಇದಕ್ಕೊಂದು ಸರಿಯಾದ ಮದ್ದನ್ನು ಕೊಡಬೇಕಾಗತ್ತೆ. ಬಟ್ ಅದು ಏನು ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಬಟ್ ಹೈಕಮಾಂಡ್ ನಿರ್ದೇಶನದಂತೆಯೇ ಸಿದ್ದರಾಮಯ್ಯನವರು CLP ಸಭೆಯನ್ನು ಕರೆದಿರ್ತಕ್ಕಂಥದ್ದು. ನಮ್ಮ ಬಗ್ಗೆ ನೀವು ಭಾಳ ಹೆಚ್ಚು ಪ್ರಚಾರ ಕೊಟ್ಟಿದ್ದೀರಿ, ಅವ್ರಿಗೂ ಪ್ರಚಾರ ಕೊಡಿ ಎಲ್ಲ. ಯಾಕೆಂದರೆ ಬರೀ ನಾವು ಊಟ ಮಾಡೋದು ಮಾತ್ರ ನೀವು ಜನಗಳಿಗೆ ಹೇಳಿದ್ರೆ ಆಗೋದಿಲ್ಲ. ಬೇರೆ ಬೇರೆಯವರು ಊಟ ಮಾಡೋದನ್ನೆಲ್ಲ ಹೇಳಿ. ಯಾರು ಹೇಳಿದ್ರು ಹಂಗಂತ ತಪ್ಪು ಅಂತ? ಯಾರೂ ಹೇಳೇ ಇಲ್ಲಪ್ಪ. ತಪ್ಪಂತ ಯಾರೂ ಹೇಳಲಿಲ್ಲ. ಪೋಸ್ಟ್ಪೋನ್ ನಿಲ್ಲಿಸೋದಕ್ಕೂ ಮುಂದೂಡೋದಕ್ಕೂ ಬೇರೆ ಬೇರೆ ಇದೆ. ನಾವು ಏನು ನಕ್ಸಲೈಟ್ಸ್ಗಳ ಕಾರ್ಯಕ್ರಮ ನಾವೇನು ರೂಪಿಸೋಕೆ ಹೋಗಿಲ್ಲ. ಅದು ಯಾರೋ ಒಬ್ಬರ ವಿರುದ್ಧವಾಗಿ ಅಲ್ಲ ಅಂತಕ್ಕಂಥದ್ದನ್ನು ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ರದ್ದು ಆಗಿಲ್ಲ ಅಂತಕ್ಕಂಥದ್ದು ಮುಂದೂಡಿದ್ದೇವೆ. ಮುಂದಿನ ಒಂದು ಸೂಕ್ತವಾದಂಥ ಸಮಯ ಎಲ್ರಿಗೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ಅದನ್ನು ಮುಂದೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಅವರು ರದ್ದು ಮಾಡಿದ್ದೀರಿ ಅಂತ ಹೇಳಿಲ್ಲ. ಆ ಸಭೆಗೆ ಖುದ್ದಾಗಿ ಜನರಲ್ ಸೆಕ್ರೆಟರಿ ಬರ್ತಿದ್ದಾರೆ. ಹೀಗಾಗಿ ಮುಂದೋಗಿದೆ. ಅವರು ಬಹುಶಃ 13 ತಾರೀಕು ಬರ್ತಾ ಇದ್ದಾರೆ. ಸೊ ಅವಾಗ ಆಗ್ಬೋದು, ಅಥವಾ ಮುಂದೆ ಯಾವ್ದಾದ್ರು ಡೇಟ್ ಕೊಟ್ಟರೆ ಆ ಸಭೆ ನಿಗದಿ ಆಗ್ಬೋದು. ಸೊ ತಾತ್ಪೂರ್ತಿಕವಾಗಿ ಮುಂದೂಡಿದ್ದಾರೆ ಹೋಮ್ ಮಿನಿಸ್ಟರ್ ಅವರು. ಇಲ್ಲೆಲ್ಲ ವಿರೋಧ ವ್ಯಕ್ತಿ ಇಲ್ಲಿ ಮಾಡಿಲ್ಲ. ಅದು ಅವ್ರೇನಕ್ಕೂ ಎಲ್ಲೂ ಬಹಿರಂಗವಾಗಿ ಹೇಳಿಲ್ಲ. ಸೊ ಅದಕ್ಕೆ ಜನರಲ್ ಸೆಕ್ರೆಟರಿ ನಾವು ಬರ್ತೀವಿ ಅನ್ನೋದೇ ಅದಕ್ಕೆ ಮುಂದೂಡಿದ್ದಾರೆ ಹೊರತಾಗಿ ಅದು ಅದಕ್ಕೆ ಬೇರೆ ರೀತಿಯಿಂದ ಅದಕ್ಕೆ ರಾಜಕೀಯ ಬೆರೆಸೋದು ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಸೊ ಬಂದ್ಮ್ಯಾಗ ಮಾಡ್ತೀವಿ. ಜನರಲ್ ಸೆಕ್ರೆಟರಿ ಬಂದ್ಮ್ಯಾಗೆ ಅವ್ರ ಜೊತೆ ಸಭೆ ಮಾಡ್ತಾರೆ. ಇಲ್ಲ ಅದನ್ನ ನೋಡೋಣ. ಅಲ್ಲಿ ಇನ್ನೂ ನಮಗೆ ಗೊತ್ತಿಲ್ಲ ಏನು ಇದೆ ಅಂತ. ಒಳಗಡೆ ಅಜೆಂಡಾ ನನಗೂ ಗೊತ್ತಿಲ್ಲ. ಅಲ್ಲಿ ಹೋದ್ಮ್ಯಾಗ ಗೊತ್ತಾಗೋದು ಅಜೆಂಡಾ. ಆಮ್ಯಾಗ ಹೇಳ್ತೀನಿ ನಿಮ್ಗೆ. ಅಲ್ಲಿ ಗೊತ್ತಾದ್ಮ್ಯಾಗ ಹೇಳ್ತೀವಿ. ನಾನು ಬರ್ತೀನಿ, ಬಂದ್ಮ್ಯಾಗ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಒಪ್ಪಿದ್ದಾರೆ ಎಲ್ಲರೂ. ಬಂದ್ಮ್ಯಾಗ ಮಾಡ್ತೀವಿ. ಸಂಬಂಧಪಟ್ಟ ವಿಚಾರ ನಮ್ಮ ಪಕ್ಷಕ್ಕೆ, ನಮ್ಗೆ ವೈಯಕ್ತಿಕವಾದ ವಿಚಾರ. ಅದು ಎಲ್ಲದಕ್ಕೂ ರಾಜಕೀಯ ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ. ನಮ್ಗೆ ಸಂಬಂಧಪಟ್ಟಂಥ ವಿಚಾರ, ಚಹಾ ಟೀ ಕುಡ್ಲಿಕ್ಕೆ, ಊಟ ಕೊಡ್ಲಿಕ್ಕೆ, ಅದು ಅವ್ರವ್ರ ವೈಯಕ್ತಿಕವಾಗಿರುವಂಥ ವಿಚಾರ ಅಷ್ಟೇ. ಅದರಲ್ಲಿ ಎಲ್ಲರಿಗೂ ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ. CM ಬದಲಾವಣೆ ಚರ್ಚೆ ನಡೀತದೆ. ಈಗ ಅದನ್ನೆಲ್ಲ ಹೇಳಿ ಕೂತ್ಕೊಂಡು CM ಅವ್ರು ಕೇಳಿ, ನಾ ಅಲ್ಲೇ ಹೋಗಿ ಡೈರೆಕ್ಟ್ ಬೆಂಗಳೂರಿಗೆ ಹೋಗಿ ಅವ್ನು ಕೇಳಿ ನೀವೇನು ಬದಲಾವಣೆ ಆಗ್ತೀರ ಅಂತ ಅವ್ರು ಹೇಳಬೇಕು. ನಾವೇನು ಹೇಳಕ್ಕೆ ಸಾಧ್ಯ? ನಾನು ಒಬ್ಬ ಮಂತ್ರಿ ಅಷ್ಟೇ. ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, CLP ಸಭೆಗೂ ಮುನ್ನವೇ ಎರಡೂ ಬಣದ ನಾಯಕರ ಆಕ್ರೋಶವನ್ನು ತಣಿಸುವ ಕೆಲಸವನ್ನು AICC ಮಾಡುತ್ತೆ ಅಂತ ಸಾಧ್ಯ ಇದೆಯಾ? ಈ ಹಂತದಲ್ಲಿ ಎರಡೂ ಬಣದ ನಾಯಕರು AICC ಅವರ ಹಿತನುಡಿಗಳನ್ನು ಕೇಳಿ ತಣ್ಣಗಾಗುವ ಸಾಧ್ಯತೆ ಇದೆಯಾ ಅಂತ? ಅರವಿಂದ್, ಬಜೆಟ್ಗೂ ಮುನ್ನ ನಾಳೆ ಶಾಸಕಾಂಗ ಪಕ್ಷ ಸಭೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥದ್ದು. ಹೈಕಮಾಂಡ್ ನಿರ್ದೇಶನ ಮೇರೆಗೆ ಈ ಒಂದು ಶಾಸಕಾಂಗ ಪಕ್ಷ ಸಭೆಯನ್ನು ಮುಖ್ಯಮಂತ್ರಿಗಳು ತೆಗೆದುಕೊಳ್ತಿದ್ದಾರೆ. ಈ ಹಂತದಲ್ಲಿ ಅಂದರೆ ಒಂದು ರೀತಿಯಲ್ಲಿ ರಾಜಕೀಯ ಮೇಲಾಟದ ಚರ್ಚೆಗಳು, ಬಹಿರಂಗ ಹೇಳಿಕೆಗಳು ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥದ್ದು, ಪವರ್ ಶೇರ್ ವಿಚಾರವಾಗಿ ಮೇಲಾಟಗಳು ನಡೀತಾ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷ ಸಭೆ ಕರೆದಿರೋದು ಬಹಳ ಕುತೂಹಲ ಮೂಡಿಸಿದೆ. ಜೊತೆಗೆ ಚರ್ಚೆಗೆ ಕೂಡ ಗ್ರಾಸ ಆಗಿರುವಂಥದ್ದು. ಯಾಕೆಂದರೆ ಒಂದು ಕಡೆ ಡಿನ್ನರ್ ಯಾವಾಗ ಮುಂದೂಡಿಕೆ ಆಯಿತು, ಅನಂತರ ಶಾಸಕಾಂಗ ಪಕ್ಷ ಸಭೆಯನ್ನು ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ. ಜೊತೆಗೆ ಈಗಾಗಲೇ ಡಿನ್ನರ್ ಸಭೆ ಸಂಬಂಧಪಟ್ಟಂತೆ, ಪವರ್ ಶೇರ್ ಸಂಬಂಧಪಟ್ಟಂತೆ DK ಬಣದವರು ಮತ್ತೆ ಸಿದ್ದರಾಮಯ್ಯ ಬಣದವರು ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ನಾಳೆ ಆ ಎರಡೂ ಬಣಗಳು ಕೂಡ ಮುಖಾಮುಖಿ ಆಗ್ತಾ ಇದ್ದಾವೆ. ಹಾಗಾಗಿ ಯಾವ ರೀತಿ ಚರ್ಚೆ ಆಗ್ತವೆ ಅಂತ ಹೈಕಮಾಂಡ್ನ ನಾಯಕರು ಕೂಡ ಬರ್ತಾ ಇದ್ದಾರೆ. ವೇಣುಗೋಪಾಲ್ ಅವರು ಕೂಡ ಬರ್ತಿದ್ದಾರೆ, ಸುರ್ಜೇವಾಲಾ ಅವರು ಕೂಡ ನಾಳೆ ಸಭೆಗೆ ಬರ್ತಾ ಇದ್ದಾರೆ. ಈ ವಿಚಾರದಲ್ಲಿ ಏನು ತೀರ್ಮಾನ ಮಾಡ್ತಾರೆ, ಏನು ಸಂದೇಶ ರವಾನೆ ಮಾಡ್ತಾರೆ ಪವರ್ ಶೇರ್ ಬಗ್ಗೆ, ಜೊತೆಗೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಡಿನ್ನರ್ ಪಾಲಿಟಿಕ್ಸ್, ಡಿನ್ನರ್ ಮುಂದೂಡಿಕೆ ವಿಚಾರ, ಜೊತೆಗೆ DK ಅವರು ಎಲ್ಲ ಒಂದ್ ಕಡೆ ಹಿಡಿತ ಸಾಧಿಸ್ತಾ ಇರೋದು ಎಲ್ಲವೂ ಕೂಡ ಚರ್ಚೆ ಆಗುತ್ತೆ. ಏನು ಸಂದೇಶ ಕೊಡ್ತಾರೆ ಅಂತ ಒಂದ್ ಕಡೆ ಬಹಳ ಕುತೂಹಲ ಮೂಡಿಸಿರುವಂತಹ. ಇನ್ನೊಂದು, ಸಹಜವಾಗಿ ಶಾಸಕರ ಅನುದಾನ ವಿಚಾರವೂ ಚರ್ಚೆ ಆಗುತ್ತೆ. ಬಜೆಟ್ಗೆ ಏನೆಲ್ಲ ಅವರ ಅಹವಾಲು ಇದೆ, ಮನವಿ ಇದೆ, ಅದು ಕೂಡ ತೆಗೆದುಕೊಳ್ತಾರೆ. ಮುಖ್ಯವಾಗಿ DK ಬಣ ಮತ್ತೆ ಸಿದ್ದರಾಮಯ್ಯ ಬಣದವರು ಪರಸ್ಪರ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ ಅನ್ನುವಂತ ಚರ್ಚೆ ನಡೀತಾ ಇದೆ. ಪವರ್ ಶೇರ್ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ ಕಾಂಗ್ರೆಸ್ನಲ್ಲಿ. ಈಗ ಬಜೆಟ್ ನಂತರ ಮುಖ್ಯಮಂತ್ರಿಗಳು ಕೆಳಗಿಳಿಬೇಕು ಅಂತ DK ಬಣದವರು ಒತ್ತಾಯ ಮಾಡ್ತಿದ್ದಾರೆ. ಹಾಗಾಗಿ ಇವೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಹೈಕಮಾಂಡ್ ಏನ್ ಸಂದೇಶ ರವಾನೆ ಮಾಡ್ತಾರೆ ಅಂತ. ಜೊತೆಗೆ ಪವರ್ ಶೇರ್ ಸಂಬಂಧಪಟ್ಟಂತೆ ಒಂದು ಗೊಂದಲ ಇದೆ. ಶಾಸಕರಿಗೆ ಕ್ಲಾರಿಟಿ ಇಲ್ಲ. ನಾಳೆ ಸಭೆಯಲ್ಲಿ ಕ್ಲಾರಿಟಿ ಕೊಡ್ತಾರೆ ಅನ್ನುವಂತಹ ಚರ್ಚೆ ಮನೆ ಮಾಡಿದೆ. ಒಟ್ಟಾರೆಯಾಗಿ ಶಾಸಕಾಂಗ ಪಕ್ಷ ಸಭೆ ಬಹಳ ಕುತೂಹಲ ಮೂಡಿಸಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮಸೂದ್, ಧನ್ಯವಾದ. ಇಷ್ಟೆಲ್ಲ ಗೊಂದಲ ಆಗೋದ್ರ ಬದಲು ಅದೇನೋ ಮಾತುಕತೆ ಆಗಿತ್ತಲ್ಲ, ಪವರ್ ಶೇರಿಂಗ್ ಮಾತುಕತೆ,
ಈಗಾಗಲೇ 2 ವರ್ಷ ಆಯಿತು ಸರ್ಕಾರ ರಚನೆಯಾಗಿ, ಅದನ್ನು ಹೇಳ್ಬಿಟ್ರೆ ಆಯ್ತಪ್ಪ, ಹೀಗಲ್ಲ ಹೀಗೆ ಮಾಡ್ತೀವಿ ಅಂತಂದರೆ ಎಲ್ಲರೂ ಸೈಲೆಂಟ್ ಆಗಿಬಿಡ್ತಾರೆ. ಅದನ್ನು ಮುಚ್ಚಿಟ್ಟುನೇ ಈ ರೀತಿ ಪರಿಸ್ಥಿತಿಯನ್ನು ತಂದಿಟ್ಕೊಂಡಿದ್ದಾರೆ.